ಅಂಜನ ಅಲ್ಲ ಆಂಜನೇಯ ಆಟೋ ಕುರಿ ಲವರ್ಸ್ ಹೆಂಗೆ ನೋಡ್ರಿ, ಆಟೋ ಮೇಲೆ ಹಾಕ್ಸ್ಕೊಂತಾವ ಫ್ರೆಂಡ್ಸ್. ಇವತ್ತು ಹಾವೇರಿ ಮಾರ್ಕೆಟ್ ಬಂದಿ ನೋಡ್ರಿ. ಹಾವೇರಿ ಮಾರ್ಕೆಟ್ ಸ್ಟಾರ್ಟಿಂಗ್ ಹೋದ್ ಮರಿ ಭಾರಿ ಚೆನ್ನಾಗಿ ಕಾಣ್ತು ನೋಡ್ರಿ. ನೀವು ಇದ ಭಾರಿ ಚೆನ್ನಾಗಿ ನೋಡ್ರಿ. ಇದು ಓತ ಒಂದು ಮೇಕೆ ಒಂದು. ಕುರಿ ವ್ಯಾಪಾರ ಬಿಟ್ಟಿರಿ ಈಗ, ಕ್ರಾಸಿಂಗ್ ಒಂದು ನಕಲಿ ಮಾಡೋದಾರ. ಇದು ಭಾರಿ ಐತೆ ನೋಡ್ರಿ. ಮಾಲ್ ಭಾಳ ಬಂದೈತೆ ನೋಡ್ರಿ ಇವತ್ತು. ಇಲ್ಲಿ ನೋಡ್ರಿ, ಇಲ್ಲಿ ಮಠ ಕುರಿ ಬಂದ. ನಿಮಗೆ ಸ್ಟಾರ್ಟಿಂಗ್ ಮಾಡ್ಬಿಡಣ ಈಗ ಬಗ್ಸಿ. 45,000 ರೂಪಾಯಿ ಭಾರಿ ತೂಕ ಐತೆ ನೋಡ್ರಿ ಮರಿ. ಮೇಕೆ ಅದು ಓತಾ ಭಾರಿ ಇಷ್ಟ ಆಯ್ತು ನೋಡ್ರಿ. ಹೆಂಗ್ ನಿಂತ್ಕೊಂತ ಹೌದಾ, ಭಾರಿ ತಡ್ರಿ ಡಿ ಪಿ ಇದೆ ಯಾಕಂದ್ರೆ ಇವತ್ತು. ಭಾರಿ ಇಟ್ಟದ ಕುರಿನೂ ಭಾಳ ಬಂದ ಇವತ್ತು. ಕುರಿ ಬಂದ ನೋಡಿಲ್ಲ ಒಳಕ್ಕೆ ಈ ಟೈಪ್ ಮೇಕೆ ಸಿಗ್ತಾವೆ. 2-4 ರೈತರು ತಂದಿರ್ತಾರೆ ಡೈರೆಕ್ಟ್. ಅಂತಾರೆ 35 ಒಳಗೆ, 30 ಒಳಗೆ. ರೇಟ್ ಇದೆ 75. ಅವ್ರು ಎಷ್ಟು ಕಡಾರ? 30,000. ಶೋಪೀಸ್ ಕೈ ತೆಗೆದ ಎಷ್ಟು ರೀ ಪರ್ಸೆಂಟ್ ಇದೆ? ಹಾಂ ಸಾಕ್ರಿ. 32,000 ಕಳದಾರ. 22,000 ಕಳದ ಪರ್ಸೆಂಟ್ ಮರಿ. ಅದು ಇದು ನೋಡ್ರಿ ಹೆಂಗೈತಿ ಲುಕ್. ಎರಡ ಕಮ್ಮಿ 80,000 ಕೇಳಿ ಗೊತ್ತೈತೆ. ನಾ ಕೇಳಿಲ್ಲ. ನನ್ನ ಜೊತೆ ಬಂದಿರಲ್ಲ ಹುಡುಗರು, ಅವ್ರು ಕೇಳಬಹುದು. ನಾ ಕರಿಮರಿ ಕೇಳೋದ. ನೀನೇ ಹೇಳ್ದಲ್ಲ ಒಂದ್ ಕಮ್ಮಿ 80,000 ಕೇಳಿದೆ, ಕೊಡ್ಲಿಲ್ಲ ಅವ್ನು 80 ಮೇಲೆ. ವ್ಯಾಪಾರ ತಂಡ ಕುರಿ ಭಾಳ ಬಂದವು. ಕುರಿ ಭಾಳ ಬಂದವು. ವ್ಯಾಪಾರ ತಂಡ ಆಯ್ತು ನೋಡ್ರಿ. ಇಲ್ಲೊಂದು ಹುಡುಗೈತೆ ನೋಡ್ರಿ 85,000 ರೂಪಾಯಿ. ಹೆಂಗೈತಿ ಸಸ್ತಾ ಇವೆಲ್ಲ. ಅರ್ಧ ರೇಟ್ ಎಷ್ಟೇ? ಅರ್ಧ ರೇಟ್ ಎಷ್ಟೇ? ಜಾಂಗೋ ದೇಖ್ರ ದೋದಾತ್ ಎಷ್ಟಣ ಇದು? ಇದು ಬೆಳೆದ ಎಷ್ಟಣ? ಎರಡಲ್ಲ ರೇಟ್ ಅಣ್ಣ. ರೇಟ್
ಬಿಡ್ರಿ ಬಿಡ್ರಿ ಅದು ತಿರ್ಸ್ಬಿಡ್ರಿ. ಅಲ್ಲ ಒಳಸಲ್ಲ ನೋಡಿ ಮರಿ ಎಷ್ಟಣ್ಣ? 38 ಐತೆ 38,000 ರೂಪಾಯಿ. ಓಕೆ, 32 ಐತೆ 32. ಇದು 28 ರೀ 28. ಎರಡಲ್ಲ. ಎರಡಲ್ಲ ಚೆನ್ನಾಗಿದೆ ಮರಿ, ಚೆನ್ನಾಗಿದೆ ಭಾಳ. ಇದು ಸಂತರಣದ ಎಲ್ಲ ಬರ್ತಡೇ ಇವತ್ತು ಭಾಳ ದೊಡ್ಡ ದೊಡ್ಡದು. 85 ಎಲ್ಲ 85. 65 65. ಇದು 85. ಇದು 65. ಹಗ್ಗ ಇದು ಸಸ್ತ ಇದೆ. ಇದು 95. ಹಗ್ಗ ಎಲ್ಲ ಚೀಪ್ ಆ್ಯಂಡ್ ಬೆಸ್ಟ್ ಅಲ್ರಿ ಅಣ್ಣ, ಭಾಳ ಸಸ್ತ ಹೇಳ್ಬಿಟ್ರಲ್ಲ. ಸಸ್ತ ಇದೆ 95 ಸಸ್ತ ಏನಂತ ನಿಮಗೆ ಅಲ್ಲೇ ವ್ಯಾಪಾರ ಅಲ್ಲಿ ಖರೀದಿ ಮಾಡ್ತಾರಲ್ಲ 1.5 ಲಕ್ಷ ಹೇಳೋದಂತ. ಏ ನಿಮ್ದ ಇದೆ ಮಲ್ಲಿಗಣ? ನಿಮ್ದ 40. ಫೋನ್ ಮಾಡ್ತೀನಿ. ನಮಸ್ತೆ, ಆರಾಮಿದ್ರಿ? ಎಷ್ಟು ಮಾರಿರಿ ಇವತ್ತು? ಹಾಂ 7 ಕೊಟ್ಟಿರಿ. ಹೊರ್ತು ಬರ್ತಡೇ ಮಾಡ್ಕೊಂಡಿರಿ? ಹೌದು. ಹ್ಞೂ ರೀ ಅನ್ನತ್ತಾರ ನೋಡ್ರಿ. ಬರ್ತಡೇ ಮಾಡ್ಕೊಂಡ್ರ ಅಂದ್ರೆ ಹ್ಞೂ ಅನ್ನತ್ತಾರ ಅವ್ರು. ಹಾಂ ಹೌದು ಹೌದು. ಏನು ರೇಟ್ ಐತಿ ಬೆಳೆದು? 34. ಇದು 42. ಓಕೆ. ಇದು ಎಷ್ಟು? ಸಂತರಣವೆಲ್ಲ 45-50 ಬಿಡು. ಯಾಕಂದ್ರೆ ಅದೇ ಕಟ್ಲಾಕ್ ಕೇಳಿದೆ 45 ಅಂದ್ರೆ ಅವರು. ಮತ್ತು ಇದು ಜಾಸ್ತಿ ಹೇಳ್ತಾರೆ. ರೇಟ್ ಸ್ವಲ್ಪ ಡೇ ಬೈ ಡೇ ರೈಸ್ ಆದೈತಿ. ಅಂದ್ರೆ ವ್ಯಾಪಾರ ಇಲ್ಲ ನೋಡ್ರಿ, ವ್ಯಾಪಾರ ಇಲ್ಲ. ವ್ಯಾಪಾರ ಭಾಳ ತಂಡ ಇದೆ. మరి ఉబ్బులు ఇవ్వలేక నేమే కావనే ಕೆಂದ್ ಮರಿ ನೋಡ್ರಿ ಹೆಂಗದ ಇಲ್ಲಿ. ಕೆಂದ ಎಲ್ಲ ಕೆಂದ್ ಮರಿ ಇದಾವೆ. ಬರ್ರಿ ಕೊಡ್ರಿ, ಬರ್ರಿ ಕೊಡ್ರಿ, ಬರ್ರಿ. ಜಿ 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 ಇದು ಯಾ ನಮೂನಿ ಐತ್ರಿ? ಇದು ಭಾರಿ ಐತೆ ನೋಡ್ರಿ, ಭಾರಿ ರವ್ ಐತೆ ನೋಡ್ರಿ. ಹಂಗೆ ಭಾರಿ ಐತಲ್ಲ ಶಿವ ಇದು ಅಲ್ಲ? ಭಾರಿ ಜಾತಿ ಇದೆ, ಭಾರಿ ರವ್ ಐತೆ ಮರಿ. ಅದು ಇಂಥ ಮರಿ ಇರ್ಬೇಕು. ಇಂಥ ಮರಿ ಒಯ್ರಿ ಕೊಡ್ರೆ ಕೊಡ್ರೆ. ಭಾರಿ ಐತೆ ನೋಡಿ, ಭಾರಿ ಐತೆ ಮರಿ. ಎರಡಲ್ಲಿ ಬಿಡ್ರಿ, ಮತ್ತೆ ನೋಡಿದ್ರಿ ಎರಡಲ್ಲ ಅದ ಮುಖ ನೋಡ್ರಿ ಹೇಳ್ಬೋದು. ಏನು ವ್ಯಾಪಾರ ಮಾಡ್ತೀರೇನಪ್ಪ? ಜೋಳ ಮರಿ ವ್ಯಾಪಾರ ಮಾಡ್ತೀರಿ ಅಂತೀರಿ ನೀವು? ಭಾರಿ ಲುಕ್ ಐತಿ, ಮತ್ತು ಭಾರಿ ನೀಟ್ ಐತಿ. ಇಂಥ ಮರಿನೇ ಭಾರಿ ಆಡಾವು. ಕೆಂದಾಗ ನೋಡಿ ಬರ್ರಿ ಇಲ್ಲಿ. ಶೋ ಪೀಸ್ ಎಲ್ಲ ವ್ಯಾಪಾರ ಆಗಾವು ಇಲ್ಲಿ ನೋಡ್ರಿ. ಇಲ್ಲಿ ಕೆಂದ ಎಲ್ಲ ಕೆಂದ ತಂದ ಬಾಗಲಕೋಟೆಯಿಂದ ಎಲ್ಲ ಹಾಕೊಂಬಂದ ನೋಡ್ರಿ. ಬಲವನ್ರಿ ಬರ್ರಿ ಈ ಕಡೆ. ಎಷ್ಟು ಜೋಡಿ ಇದು? ಜೋಡಿ ರೀ 1,10,000. 1,10,000. ಏನ್ರಿ ಕೊಡ್ರಿ ಇಷ್ಟ ಅನ್ನತ್ತಿಲ್ಲ? ಕುರಿಯಾಗ ಓಕೆ. ದೇವ್ರಿ ಮಾಡಕ್ ಹೋರಾಡಕ್ಕಿಲ್ರಿ. ಕುರಿಯಾಗ ಓಕೆ. ಅವ್ರು ಅಂದ್ರೆ ಅವ್ರು ದುಡ್ಡು ಹಾಕ್ತಾರಲ್ಲ, ಕುರಿಯರ್ ಅಂದ್ರೆ ದುಡ್ಡು ಹಾಕ್ತಾರೆ ಅವ್ರು. ಯಾಕಂದ್ರೆ ಬ್ರೀಡಿಂಗ್ ಪರ್ಪಸ್ ಬೇಕಲ್ಲ, ಮತ್ತು ಅವೆಲ್ಲ ಜಾತಿ ಗೀತಿ ನೋಡ್ತಾರೆ, ಹೈಟ್ ಲೆಂತ್. ಯಾಕಂದ್ರೆ ಬ್ರೀಡಿಂಗ್ ಮಾಡಿದ್ರೆ ಹೌದೌದು ಬಣ್ಣಕ್ಕೆ. ಯಾಕಂದ್ರೆ ಮರಿ ಕ್ವಾಲಿಟಿ ಬರ್ಬೇಕಲ್ಲ, ದೊಡ್ಡ ಸೈಜ್ ಬರ್ಬೇಕಲ್ಲ, ಪ್ಯೂರ್ ಜಾತಿ ಒಳಗೆ ಐತಲ್ಲ. ಹಂಗಾಗಿ ನೋಡ್ರಿ ಕುರಿ ಒಳಗೆ ನೋಡ್ರಿ ಬರೀ ಎಲ್ಲಾರು ಏನ್ ಮಾಡ್ತಾರೆ, ನಿಗಾ ಮಾಡ್ತಾರೆ ಗೊತ್ತಾ? ಮಟನ್ ಲೆಕ್ಕ ನಿಗಾ ಮಾಡ್ತಾರೆ. ಒಬ್ಬರು ನೋಡ್ರಿ ಕುರಿಯರ್ 1 ಲಕ್ಷ ಎಷ್ಟು ಅಂದ್ರೆ ಅಣ್ಣ ನೀವು? 1,10,000 ಅಂದ್ರೆ ಅವರೇ ಹೋಯ್ತಾರೆ ದೊಡ್ಡ ರೇಟಿಗೆ ಕುರಿಯವರೇ. ಯಾಕಂದ್ರೆ ಅವ್ರಿಗೆ ಬ್ರೀಡಿಂಗ್ ಪರ್ಪಸ್ ಬೇಕು. ಆಮೇಲೆ 600 ಕುರಿ ಇರ್ತಾವೆ, ಅದೇ ರೇಟೇ ಬೇರೆ. ಕುರಿ ಕೊಯ್ಯೋ ಕುರಿನೇ ಬೇರೆ. ಎಲ್ಲ ಕುರಿ ಒಂದೇ ಅಂತ ಮಿಕ್ಸ್ ಮಾಡಕ್ ಹೋಗ್ಬೇಡ್ರಿ. ಈಗ ನೋಡ್ರಿ ಇವೆಲ್ಲ ಬ್ರೀಡಿಂಗ್ ಪರ್ಪಸ್ಗೆ ಇದ್ರ ಕ್ವಾಲಿಟಿಗೆ ದುಡ್ಡು. ಆಮೇಲೆ 600 ಇವು ಅಲ್ಲ, 600 ಮರಿ ಬರ್ತಾವ. ಆ 600 ಮರಿಗೆ ಅದ್ರ ಕಿಮ್ಮತ್ ಬೇರೆ. ಕೊಯ್ಯೋ ಮರಿ ಬರ್ತಾವ, ಕೊಯ್ಯೋ ಅವು ಮಟನ್ ಲೆಕ್ಕ ಸಿಗ್ತಾವ. ಒಬ್ಬೊಬ್ರು ಏನು ಮಾಡ್ತಿರೋದ್ರೆ ಕುರಿ ರೇಟ್ ಹೇಳ್ತಾರೆ. ಈಗ ಎಕ್ಸಾಂಪಲ್ ಇವರೇ ಅಂದ್ರೆ 1,10,000 ಅಂದ್ರಲ್ಲ, ಯಾಕ್ರಿ ಎಷ್ಟು ದೊಡ್ಡ ರೇಟ್ ಅಂತ ಅವ್ರಿಗೆ ಗೊತ್ತಿಲ್ಲದ ನಾಲೆಜ್ ಸುಮ್ಮನೆ ಮಾತಾಡಬಾರ್ದು. ಈ ಥರ ನೋಡಿ ಬ್ರೀಡಿಂಗ್ ಪರ್ಪಸ್ ಅಂದ್ರೆ ಇವು ಕ್ವಾಲಿಟಿ ಜಾತಿ ಗೀತಿ ಅವೆಲ್ಲ ನೀಟ್ ಇರ್ತಾವಲ್ಲ ನೋಡಿ ಕುರಿ ಕಾರೇ ಹೋಯ್ತಾರೆ ಎಷ್ಟಿಗೆ.
ಅಣ್ಣವ್ರು ಬಾಕಲ್ ಕೊಟ್ಟವ್ರು ನೋಡ್ರಿ ಇವ್ರು, ಹೌದಿಲ್ರಿ? ಅಮೀನ್ಗಡ ಸುಳಿಬಾವಿ ಅವ್ರು ನೋಡ್ರಿ, ಎಲ್ಲ ಕೆಂದ ತಂದಾರ ಅವರೆಲ್ಲ. ಇವ್ರು ತರ್ತಾರಲ್ಲ, ನಾನು ಭಾಳ ಸತಿ ನೋಡೀನಿ ಇವ್ರ ಕಡೆ ಕುರಿ ಕಾಯರೆ, ಇವ್ರ ಕಡೆ ಭಾಳ ಜನ ಹೋಯ್ತಿರ್ತಾರೆ. ಯಾಕಂದ್ರೆ ಅವೆಲ್ಲ ಇರ್ತಾವೆ, ನಮಗೆ ಗೊತ್ತಿಲ್ಲ ಅಂದ್ಮೇಲೆ ನಾವು ಮಾತಾಡ್ಬಾರ್ದು. ಯಾಕಂದ್ರೆ ನಾನು ನೋಡಿದ ಇವ್ರ ಕಡೆ 80,000 1 ಲಕ್ಷ ಮಟ್ಟ ಕುರಿ ಹಾಕಿದ್ದು, ನಾನು ಕುರಿ ಕಾಯರೆ ಹಾಕಿದ್ದು ನೋಡಿ ನಾನೇ ಆಶ್ಚರ್ಯ ಬಿಟ್ಟಿದ್ದೆ, ಏನಾಯ್ತಣ್ಣ ಅಂತ. ಅವಾಗ ಅಂದಿದ್ರು ಒಂದು ಲಾಸ್ಟ್ ವರ್ಷ, ಇಲ್ಲಣ್ಣ ಹಿಂಗೆ ನಾವು ಕುರಿ ಕಾಯಕ್ಕೆ ಹೋಗ್ತೀವಿ, ಅದು ಬ್ರೀಡಿಂಗಿಗೆ ಮರಿ ಮುಂದೆ ಬರಿ ಬರ್ತಾವೆ, ಈಗ ದುಡ್ಡು ಹಾಕಿದ್ರೆ ಮುಂದೆ ನಮಗೆ ದುಡ್ಡು ಆಗ್ತಾವ ಅಂತ ಹೇಳಿ ಅವ್ರು ಹಾಕ್ತಾರೆ. 70,000 ಆಗಿತ್ತ? ಯಾರು ಕುರಿ ಕಾಯರೆ ಹೋದಾರ ನೋಡ್ರಿ, 70,000 ರೂಪಾಯಿ ಆಗೈತೆ ನೋಡ್ರಿ ಮರಿ. ಏನಪ್ಪ ಅಂದರೆ ಅವರೆಲ್ಲ ಕ್ವಾಲಿಟಿ ನೋಡ್ತಾರೆ ಬ್ರೀಡಿಂಗ್ ಪರ್ಪಸ್ಸಿಗೆ, ಹಂಗಾಗಿ ಎಲ್ಲ ಕುರಿ ಮಟನ್ ಪರ್ಪಸ್ ಇರಲ್ಲ, ಮಟನ್ ಪರ್ಪಸ್ ಕುರಿ ಬೇರೆ. ಓಕೆ, 800 ಮರಿ ಕೀಮತ್ತೆ ಬೇರೆ. 800 ಮರಿ ಮೊನ್ನೆ ದಾದುದು ಹಾಕಿದೆ, ದಾದುದು 1 ಲಕ್ಷ 1.5 ಲಕ್ಷ ಹಿಂಗೆ ಕುರಿದಾವು ದಾದಾಪಿರದ. ಇನ್ಸ್ಟಾಗ್ರಾಮ್ ಹಾಕಿದೆ. ನಮಸ್ತೆ ಅಣ್ಣ, ಆರಾಮಿದ್ರಿ? ನಮಸ್ತೆ. ಅದು ಇದೆಲ್ಲ ಭಾಳ ಜನ ಕಮೆಂಟ್ ಮಾಡಿದ್ರು, ಭಾಳ ದುಬಾರಿ ರೇಟ್ ಹೇಳೋದಂತ. ಅದು ಅಂದರೆ 800 ಲೆಕ್ಕಕ್ಕೆ ಹುಡುಗರು ಹೋಯ್ತಾರೆ. ಯಾಕಂದರೆ 800 ಲೆಕ್ಕಕ್ಕೆ ಅವು ಕಣ ಮಾಡಿದ್ದಿರ್ತಾವೆ, ಅವೆಲ್ಲ ಕಾಣ ಲೆಕ್ಕಕ್ಕೆ ಇರ್ತಾವೆ. ನೀವೆಲ್ಲ ಮಟನ್ ಲೆಕ್ಕಕ್ಕೆ ಎಲ್ಲ ಕುರಿ ನಿಗಾ ಮಾಡೋಕೆ ಹೋಗ್ಬಿಡ್ರಿ. ಎಲ್ಲ ಕುರಿ ಮಟನ್ ಲೆಕ್ಕಕ್ಕೆ ಇರಲ್ಲ, ತಲೆಯಿಂದ ತೆಗಿಬಿಡ್ರಿ. ಮಟನ್ ಲೆಕ್ಕಕ್ಕೆ ಬೇರೆ ಕುರಿ, ಇದು ನೋಡ್ರಿ ಜಾತಿ ಲೆಕ್ಕಕ್ಕೆ ಇವು ಬ್ರೀಡಿಂಗ್ ಪರ್ಪಸ್ಸಿಗೆ ಬೇರೆ, ಜಾತಿ ಲೆಕ್ಕಕ್ಕೆ 800 ಬೇರೆ. ಈಗ ಸಣ್ಣ ಜಾತಿ ಮರಿ ಇವರೇ ಮಾರ್ತಾರೆ, ಇವರು ಗುರುಗಳು ಹಾಕಿ ಮಾಡ್ತಾರೆ. 15,000 14,000 ರೂಪಾಯಿ ಮಾರ್ತಾರೆ. ಗೌಡ್ರ ಅಂತ ಇವರು, ಬಿಸ್ನಹಳ್ಳಿ ಗೌಡ್ರ ಅಂತ ಇವ್ರ ಹೆಸರು. ಇವರೇ ಮಾಡ್ತಾರೆ 14,000 15,000 ರೂಪಾಯಿ. ಅಂದ್ರೆ ದೊಡ್ಡ ಸೈಜ್ ಇರ್ತಾವೆ ಮರಿ. ಈಗ ಫಾರ್ಮ್ಸವ್ರಿಗೆ ನಡೆಯಲ್ಲ, 14-15,000 ರೂಪಾಯಿ ಅವ್ರು ಒಂದೊಂದು ಮರಿ ಹೋಯ್ದ್ರೆ ನಡೆಯಲ್ಲ. ಈಗ ಫಾರ್ಮ್ಸವ್ರಿಗೆ ಹೆಂಗೆ ನಡೀತಾವೆ? 7,000 8,000 ಅವು ಸಾಕಿ ಬಕ್ರೀದಿಗೆ ಮಾರಿರ್ತಾವೆ, ಅವ್ರಿಗೆ ಆ ಲೆಕ್ಕಕ್ಕೆ ನಡೀತಾವೆ. ಜಾತಿ ಮರಿ ನೋಡ್ರಿ ಬಂದರೆ ಅವು ನಮ್ಮ ಇನ್ಸ್ಟಾಗ್ರಾಮ್ ಒಳಗೆ ಹಾಕ್ತೀನಿ ನಾನು, ಇನ್ಸ್ಟಾಗ್ರಾಮ್ ಒಳಗೆ ಪಟಾಪಟ್ ಸೇಲ್ ಆಗ್ಬಿಡ್ತಾವೆ ಜಾತಿ ಮರಿ. ಹುಡಿ ಆಡ್ಸೋ ಮರಿ ಅವೆಲ್ಲ ಜಲ್ದಿ ಸೇಲ್ ಆಗ್ಬಿಡ್ತಾವೆ ನೋಡ್ರಿ. ಇಂಥವೆಲ್ಲ ಜಾತಿ ಮರಿ ಇದು ಭಾರಿ ಜಾತಿ ಒಳಗೆ ನಾವು ಫಾರ್ಮ್ ಒಳಗೆ ಸಾಕಿದ್ ನೋಡ್ರಿ, ಎಷ್ಟು ಚೆನ್ನಾಗಿದೆ ಮರಿ. ಇವು ಏನು ಗಲೀಜಾಗ ಅಷ್ಟೇ, ಕ್ಲೀನ್ ಸ್ನಾನ ಗಿನ ಮಾಡಿಸ್ಬಿಟ್ರೆ ಭಾರಿ ಕ್ಲೀನ್ ಕಾಣ್ತಾವೆ. ಎಷ್ಟು ರೀ ಗೌಡ್ರಿ ರೇಟ್ ಇದೆ? ಒಂದೊಂದು 40,000 ರೂಪಾಯಿ. ಭಾರಿ ಲುಕ್ ಇದಾವೆ, ಗಲೀಜಾಗ ಅಷ್ಟೇ. ಇವು ಯಾವ್ರಿ? ಬೆಳಗಾವ್. ಏನು ಹೆಸರು? ಎಲ್ಲಪ್ಪ. ಇದೆಷ್ಟ್ರಿ ಅಣ್ಣಾರೆ? ಇದೆಷ್ಟ್ರಿ? 55. ಇಲ್ಲಿ ನೋಡ್ರಿ, ಕುರಿ ಕಾರ್ ನೋಡ್ರಿ. ಹೌದಾ? ಕುರಿ ಕಾರ್ ಬಂದ್ರೆ ಈ ಮರಿಗೆ 40,000 ರೂಪಾಯಿ ಕೇಳೋದು ನಾನೇ ಆಶ್ಚರ್ಯ ಆಗ್ಬಿಟ್ಟೆ ಈ ಮರಿಗೆ. ಹೌದಿಲ್ಲ ಶಿವ? 40,000 ನೋಡಿಲ್ಲ ನಾ ಶಿವನ ಹೇಳತ್ತ ನೋಡ್ರಿ. ಶಿವ ಈ ಕುರಿ ನೋಡ್ರಿ, ಏನೇನಿಲ್ಲ ಸೊಂಟ ಒಳಗೆ ಏನಿಲ್ಲ. ಈಗ ನೀವು ಅಂತೀರಿ ಅಣ್ಣ ಏನಿಲ್ಲ ಅಣ್ಣ, ಒಂದು 25,000 30,000 ಅಂತೀರಿ. 40,000 ಕೇಳಿದ್ರು ಕೊಡೋದಿಲ್ಲ. ಅಂದ್ರೆ ಅವ್ರಿಗೆ ಗೊತ್ತದನ್ನೇ, ಅವ್ರಿಗೆ ಗೊತ್ತೈತೆ ಅದು ಏನು ಜಾತಿ ನೀಟ್ ಅದೇ ಅಂತ. ನೋಡ್ರಿ ಕುರಿ ಕಾರೇ ಇದಾರೆ ನೋಡ್ರಿ ನಿಂತ್ಕೊಂಡ, ಎಲ್ಲ ಕುರಿ ಕಾರೇ ಇದಾರೆ ನೋಡ್ರಿ. ಯಾಕಂದ್ರೆ ಬ್ರೀಡಿಂಗ್ ಪರ್ಪಸ್ ತಗೊಂತಾರಲ್ಲ. ಮಾರ್ಕೆಟ್ ಒಳಗೆ ಏನು ರಿಯಾಲಿಟಿ ನಿಮ್ಗೆ ತೋರಿಸ್ಬೇಕು ಅಂದರೆ ಎಲ್ಲ ಕುರಿ ಮಟನ್ ಲೆಕ್ಕಕ್ಕೆ ಸಿಗಲ್ಲ, ಎಲ್ಲ ಕುರಿ ಮಟನ್ ಲೆಕ್ಕಕ್ಕೆ ಸಿಗಲ್ಲ ಅಂತ ಅರ್ಥ ಅಲ್ಲಿ. ಹೌದಾ? ನೋಡಿ ಎಲ್ಲ ಕುರಿ ಕಾರೇ ನಿಂತ್ಕೊಂಡ ನೋಡ್ರಿ. ಮೊದಲೇ ಏನು ಮಾಡ್ತಿದ್ರು ಹುಡುಗರು, 800 ಮರಿ ಪ್ಯಾಟಿಗೆ ತರ್ತಿದ್ದಿಲ್ಲ. ಪ್ಯಾಟಿಗೆ ಹೋದ್ರೆ ಆಗಲೇ ಮರಿ ಕಡಿಮೆ ಕೇಳ್ತಾರ ಅಂತ. ಹಂಗಿಲ್ಲ ಈಗ ತರ್ತಾರೆ. ಯಾಕೆ ಗೊತ್ತಾ? ಒಂದು ಟೈಮ್ ಅದು ಹೆಂಗಂದ್ರೆ ನಮ್ಮ ಊರು ಪ್ಯಾಟೆ ಹಬ್ಬ ಎಲ್ಲರೂ ಸೇರ್ಕೋಬೇಕು. ಇದ್ರೊಳಗೆ ಪ್ಯಾಟೆ ಒಳಗೆ ಅಂದರೆ ಕೊಯ್ಯ ಬರ್ತಾವೆ, ಇಂಥವು ಸಾಯ ಬರ್ತಾವೆ, ಆಮೇಲೆ ಒಳ್ಳೆ ಜಾತಿ ಮರಿ ಬರ್ತಾವೆ, ಬ್ರೀಡಿಂಗ್ ಪರ್ಪಸ್ಸಿಗೆ ಬ್ರೀಡಿಂಗಿಗೆ ಬರ್ತಾವೆ, ಎಲ್ಲ ನಮೂನಿ ಬರ್ತಾವೆ. ಒಬ್ಬೊಬ್ರು ಅಂತಾರೆ ಪ್ಯಾಟಿಂದ ಬಂದಿದ್ದು ಬೇಡ ಅಂತಾರೆ. ಪ್ಯಾಟಿಂದ ಬಂದಿದ್ದಂದ್ರೆ ಏನಾರು ಸೀಲ್ ಹಾಕಾರ ಏನು, ಅದಕ್ಕೆ ಏನಾರು ಕಟವಾದ ಬೇಡ, ಅದು ಕಚಡ ಮಾಲ್ ಅಂತ ಏನಾರ ಇಲ್ಲ. ಒಳ್ಳೆವು ಬರ್ತಾವೆ, ಕೆಟ್ಟವು ಬರ್ತಾವೆ, ಎಲ್ಲ ಬರ್ತಾವೆ. ನೀವು ಹಾರಿಸ್ತಾವಾಗಷ್ಟೇ. ಹೌದಾ? ಒಳ್ಳೇದು ಬರ್ತಾವೆ, ಕೆಟ್ಟವು ಬರ್ತಾವೆ, ನೀವು ನೋಡಿ ತಗೋಬೇಕಷ್ಟೇ. ಈಗ ನೋಡ್ರಿ ಇವು ಒಳ್ಳೆ ಮರಿ, ಇವೇನು ಗಲೀಜು ಮರಿ ಅಂದ್ರೆ ಬಂಡವಾಳ ಇವು ನೋಡ್ರಿ. ಇವೆಲ್ಲ ಬಂಡವಾಳ ಹಾಕಿ ಅವರು ಕೂತ್ಕೊಂಡಾರ. ಬಂಡವಾಳ ಹಾಕಿ ಕುರಿ ತಂದು ಕಟಿಂಗ್ ಮಾಡಿಸಿ ಗಿರಾಕಿ ಕಾಯ್ಕೊಂಡು ಕೂತ್ಕೊಂಡಾರ. ಬಂಡವಾಳ ಹಾಕಿರ್ತಾರೆ. ಮತ್ತು ಅವ್ರಿಗೂ ಲಾಭ ಆಗ್ಬೇಕಿಲ್ರಿ. ಮತ್ತು ಹಂಗೆ ಎಲ್ಲ ಪ್ಯಾಟೆ ಮೇಲೆ ಒಳ್ಳೇದು ಬಂದಿರ್ತಾವೆ, ಕೆಟ್ಟದ್ದು ಬಂದಿರ್ತಾವೆ, ನೀವು ನೋಡ್ತಾವೆ ಅಷ್ಟೇ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಹೆಂಗೆ ಕಾಣಿಸ್ತಂತ ಕಮೆಂಟ್ ಹೇಳ್ರಿ. ಹಂಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡೋಕೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿಡಿಯೋ ಅಂಡ ಮಂಡ ಜಾಲ ಅಂದರೆ ಎಲ್ಲರ ಬೆಂಗಳೂರು ಮೈಸೂರು ಅವರೇ ತೊಗೊಂಡಿರ್ತಾರೆ ನೋಡ್ರಿ ಎಲ್ಲ. ಹೌದಾ? ಓತ ತಗೊಂಡಾರ, ಕಸಿ ಓತ, ದೊಡ್ಡ ಓತ ತಗೊಂಡಾರ.
ಹೌದಾ ತಾನೆಲ್ಲ ಇಲ್ಲ ಕಟ್ಕೊಂಡಾರ ಕೈ ಮಾಡತ್ತಾರ ಅವರು. ಫ್ರೆಂಡ್ಸ್, ವಿಡಿಯೋ ಫಿನಿಶ್ ಮಾಡೋ ಮುಂಚೆ ಒಂದು ಮಾತು ಹೇಳ್ತೀನಿ. ತುಂಬ ಜನ ಕಾಲ್ ಮಾಡ್ತಾರೆ. ಓಕೆ, ನನಗೆ ಬ್ಯಾಕ್ ಟು ಬ್ಯಾಕ್ ಆ ಟೈಪ್ ಯಾರು ಕಾಲ್ ಮಾಡಿಬಿಡ್ರಿ. ಕಾಲ್ ಮಾಡಿ ನಿನ್ನೆ ಬೆಳಗ್ಗೆಯಿಂದ ಸಾಯಂಕಾಲ ಮಟ್ಟ ನಾನು ಶೂಟ್ ಮಾಡೋದಿರ್ತಿದ್ದೆ, ಮತ್ತು ಅಲ್ಲಿ ಇಲ್ಲಿ ಓದಿರ್ತಿದ್ದೆ, ಭಾಳ ಬಿಸಿ ಇರ್ತೀನಿ ನಾನು, ಮತ್ತು ಫಾರ್ಮಿನ ಕೆಲಸ ನೋಡ್ಕೋಬೇಕು. ಓಕೆ, ಅದ್ರೊಳಗೆ ಕಾಲ್ ರಿಸೀವ್ ಮಾಡ್ಬೇಕು, ಮಾತಾಡೋಕೆ ಭಾಳ ಜನ ಕಾಲ್ ಮಾಡ್ತಾರೆ. ಎಸ್ಪೆಷಲಿ ಬಗ್ರಿದ್ ನೋಡ್ರಿ ಭಾಳ ಜನ ಕಾಲ್ ಬರತ್ತವು. ಅದ್ರೊಳಗೆ ಭಾಳ ಜನ ಫೋನ್ ಮಾಡಿ ಏನು ಕೇಳ್ತಾರೆ, ಅಣ್ಣ ಫ್ರೀ ಇದ್ದೀರ ಅಂತ ಹೇಳಿ ಮಾತಾಡಿ ಬ್ಯಾಕ್ ಟು ಬ್ಯಾಕ್ ಮಾಡತ್ತಾರ ಅಂತ ರಿಸೀವ್ ಮಾಡಿದ್ರೆ ಓಕೆ ಏನು ಅಂತಾರೆ ಗೊತ್ತಾ, ಮಾರ್ಕೆಟ್ ಯಾವುದು ಸಸ್ತಾ ಇದ್ದಣ್ಣ, ಯಾವ ಕುರಿ ಸಸ್ತಾ ಸಿಗ್ತಾವಂತ. ಯಾವ ಮಾರ್ಕೆಟ್ ಹೋಗು ಸಸ್ತಾ ಸಿಗಲ್ಲ. ಓಕೆ, ಯಾವ ಸಸ್ತಾನೂ ಸಿಗಲ್ಲ. ಯಾವ ಮಾರ್ಕೆಟ್ ಡೌನ್ ಇದಾವೆ, ಬರ್ರಿ ಎಲ್ಲ ಮಾರ್ಕೆಟಿಗೆ ನೋಡತ್ತೀರ. ಓಕೆ, ಬಂದು ತಗೊಳ್ರಿ, ಚೌಕಾಸ್ ಮಾಡಿ ತೊಗೋಬೇಕು. ಆಮೇಲೆ ಸೆಕೆಂಡ್ ಏನು ಗೊತ್ತಾ, ಅಣ್ಣ ಫೋನ್ ಮಾಡಿ ಏನು ಮಾಡ್ತಾರೆ, ಅಣ್ಣ ಹಾವೇರಿ ಮಾರ್ಕೆಟ್ ಯಾವ ದಿವಸ ಐತಿ, ಅಣ್ಣ ದುಗತಿ ಮಾರ್ಕೆಟ್ ಯಾವ ದಿವಸ ಐತಿ, ಹಿಂಗೆಲ್ಲ ಕೇಳ್ತಾರೆ. ಸ್ವಲ್ಪ ಟೈಮ್ ತೊಗೊಂಡು ಓದ್ಬೇಕು. ಟೈಟ್ಲ್ ಒಳಗೆ ಎಲ್ಲ ಪ್ರತಿಯೊಂದು ಕೊಟ್ಟು ನಾನು. ಓಕೆ, ಟೈಟ್ಲ್ ಒಳಗೆ ಸ್ವಲ್ಪ ಓದ್ಬೇಕು ನೀವು, ಪ್ರತಿಯೊಂದು ಇರ್ತಿದೆ. ಓಕೆ, ಇವು ಏನು ಗೊತ್ತಾ, ಸಣ್ಣ ಸಣ್ಣ ಹುಡುಗರು ಇರ್ಬೋದು ಇವ್ರು ನನಗೆ ಇಂಥವೆಲ್ಲ ಕ್ವಶನ್ ಕೇಳ್ತಾರೆ. ಯಾಕಂದ್ರೆ ಬೇರೆ ಬೇರೆ ಇಂಥವು ಕಾಲ್ಸ್ ಬರೋಲ್ಲ. ಹಾಗಾಗಿ ಈ ಟೈಪ್ ಯಾರು ಕಾಲ್ ಮಾಡ್ಕೋಬೇಡ್ರಿ.